ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಸರ್ಕಾರಿ ನೌಕರರಿಗೆ ಕೈತುಂಬ ಸಂಬಳ ಇನ್ಮೇಲೆ ಸಿಗುತ್ತದೆ ಅನ್ನುವಂಥ ವಿಷಯವಾಗಿ ಈ ಸಂಚಿಕೆಯ ಮೂಲಕ ನಾಡಿನ ಹಾಗೂ ಎಲ್ಲ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಈ ಒಂದು ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ. ನಿಜಕ್ಕೂ ಕೂಡ ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತಲೇ ಭಾವಿಸ್ಬೋದು. ಆಮೇಲೆ ಈ ಪಿಂಚಣಿಯನ್ನು ಪಡೆಯುವಂಥವರು ಯಾರು ಅನ್ನೋದನ್ನು ಕೂಡ ನೀವು ಯೋಚಿಸ್ತಾ ಇರಬಹುದು ಅನ್ನುವಂಥ ವಿಚಾರವೂ ಕೂಡ ನನ್ನಲ್ಲಿ ಹೊಳಿತಾ ಇದೆ. ಅದು ಕೂಡ ಸತ್ಯವಾದದ್ದೇ. ಆದರೆ ಈ ಒಂದು ವಿಷಯವನ್ನು ನಿಮಗೆ ನಾನು ಈಗ ಏಕೆ ಹೇಳ್ತಾ ಇದ್ದೇನೆ ಅನ್ನೋದನ್ನು ಕೂಡ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನುವಂಥ ಭಾವನೆಯೂ ಕೂಡ ನನ್ನದು. ಯಾಕಂದರೆ ಬೆಂಕಿ ಬಿರುಗಾಳಿ ಚಾನಲ್ನಲ್ಲಿ ಬರುತ್ತಿರ್ತಕ್ಕಂಥ ಬಹುತೇಕ ಸಂಚಿಕೆಗಳನ್ನು ಸರ್ಕಾರಿ ನೌಕರರಿಗಾಗಿಯೇ ಮೀಸಲಿಡ್ತಾ ಇದ್ದೇನೆ ಅನ್ನುವಂಥ ವಿಚಾರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಜೊತೆಗೆ ಅಲ್ಲೊಂದು ಇಲ್ಲೊಂದು ರಾಜಕೀಯ ಸುದ್ದಿಗಳು, ಸಾಮಾಜಿಕ ಸುದ್ದಿಗಳು ಹಾಗೂ ಇನ್ನಿತರ ಹಲವಾರು ಸುದ್ದಿಗಳನ್ನು ಕೂಡ ನಾನು ಪ್ರಸಾರ ಮಾಡ್ತಾ ಇರೋದು ಕೂಡ ತಮ್ಮೆಲ್ಲರಿಗೂ ಕೂಡ ತಿಳಿದಿರತಕ್ಕಂಥದ್ದೇ. ಹಾಗಿರುವಾಗ ನಾನು ರಾಜ್ಯ ಸರ್ಕಾರಿ ಹಾಗೂ ಕೇಂದ್ರ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಅವರಿಗೆ ಸಿಗಬೇಕಾಗಿರ್ತಕ್ಕಂಥ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಹೆಚ್ಚುವರಿ ಸಂಬಳ, DA ಹಾಗೂ ಅರಿಯರ್ಸ್ಗಳನ್ನು ಮತ್ತು ಪಿಂಚಣಿದಾರರಿಗೂ ಕೂಡ ನೀಡುವಂಥ ಒಂದು ವಿಷಯವಾಗಿ ನಾನು ಈಗ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಯಾಕಂದರೆ ಎಷ್ಟೋ ಜನ ಸರ್ಕಾರಿ ನೌಕರರಿಗೆ ತಮ್ಮ ಒಂದು ಸ್ಯಾಲ್ರಿ ಎಷ್ಟಿದೆ, DA ಅಂದ್ರೇನು ಹಾಗೂ ಇನ್ನಿತರ ಹಲವಾರು ಪ್ರಕ್ರಿಯೆಗಳು ಇರದೇ ಇರತಕ್ಕಂಥ ಸಮಯದಲ್ಲಿ ಇದನ್ನು ನಾನು ಈ ಸಂದರ್ಭದಲ್ಲಿ ನನ್ನ ಎಲ್ಲ ಸರ್ಕಾರಿ ನೌಕರರಿಗೆ ತಲುಪಿಸಲಿಕ್ಕೆ ಬಯಸಿದ್ದೇನೆ. ಯಾಕಂದರೆ ಎಲ್ಲರಿಗೂ ಕೂಡ ಗೊತ್ತಿಲ್ಲ ಅಂತೇನಲ್ಲ, ಅಲ್ಲೊಬ್ಬರು ಇಲ್ಲೊಬ್ಬರು ಪಾಪ ಇರ್ತಾರೆ, ಅಂಥವರಿಗೂ ಕೂಡ ತಿಳಿಲಿ ಅನ್ನುವಂಥ ಒಂದು ಉದ್ದೇಶ, ಭಾವನೆ ನನ್ನದು. ಹಾಗಿರುವಾಗ ಇನ್ನೇಕೆ ತಡ, ಈಗ ನಾನು ಪ್ರಸ್ತುತ ಪಡಿಸ್ತಾ ಇರತಕ್ಕಂಥದ್ದು ರಾಜ್ಯ ಸರ್ಕಾರಿ ನೌಕರರು ಹಾಗೂ ಕೇಂದ್ರ ಸರ್ಕಾರಿ ನೌಕರರು ಕೂಡ ಹೆಮ್ಮೆ ಪಟ್ಟುಕೊಳ್ಳುವಂಥ ಒಂದು ಸುದ್ದಿ ಇದು. ಹಾಗಾದರೆ ಈ ಒಂದು ಸುದ್ದಿಯನ್ನು ನಾನು ಈಗ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸಿದ್ದೇನೆ. ಇನ್ನು ಮೇಲೆ ನಿಮಗೆ ವೇತನ ಆಯೋಗಗಳು ಕೂಡ ಸರಿಯಾಗಿ ಆಗುವಂಥ ಎಲ್ಲ ಸೂಚನೆಗಳು ಕೂಡ ಕಂಡು ಬರ್ತಾ ಇವೆ. ಜೊತೆಗೆ ಆ ಒಂದು ಈ ವಿಷಯದಲ್ಲಿ ನೀವೆಲ್ಲರೂ ಕೂಡ ಇನ್ನು ಮೇಲೆ ಕೈತುಂಬ ಸಂಬಳವನ್ನು ಪಡೆಯುವಂಥ ಸಂಭವವು ಕೂಡ ಜಾಸ್ತಿ ಇದೆ ಅನ್ನುವಂಥದ್ದನ್ನು ಕೂಡ ನಾನು ಪ್ರಸ್ತಾಪ ಪಡಿಸ್ತಾ ಇದ್ದೇನೆ. ಇದು ಈಗ ನಾನು ಹೇಳ್ತಾ ಇರತಕ್ಕಂಥದ್ದು ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರ ಒಂದು ವಿಷಯವಾಗಿ. ಹಾಗಾದರೆ ಆ ಒಂದು ಕೇಂದ್ರ ಸರ್ಕಾರದ ನೌಕರರು ಮತ್ತು ಪಿಂಚಣಿದಾರರಿಗೆ ಇನ್ನು ಮೇಲೆ ಹೆಚ್ಚುವರಿ ಸಂಬಳ ಸಿಗುವಂಥ ಎಲ್ಲ ಸ್ಪಷ್ಟ ಲಕ್ಷಣಗಳು ಕೂಡ ಗೋಚರಿಸ್ತಾ ಇವೆ. ಹಾಗೂ ಅದನ್ನು ಕೇಂದ್ರ ಸರ್ಕಾರ ಮಾಡಲಿಕ್ಕೆ ಮನಸ್ಸು ಮಾಡ್ತಾ ಇದೆ ಅನ್ನುವಂಥದ್ದು ಇನ್ನೂ ಸ್ಪಷ್ಟವಾಗದೇ ಇದ್ದರೂ ಕೂಡ ಆ ಒಂದು ಬೆಳವಣಿಗೆ ನಿರಾಶಾದಾಯಕ ಬೆಳವಣಿಗೆ ಅಂತೂ ಅಲ್ಲ. ಹಾಗಿದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ DA ಕೊಡುವಂಥ ವಿಷಯದಲ್ಲಿ ಬಹುತೇಕ ಬಹಳ ಒಂದು ತಾರತಮ್ಯ ಇದೆ ಅನ್ನುವಂಥ ಭಾವನೆಯೂ ಕೂಡ ಸಾರ್ವತ್ರಿಕವಾಗಿ ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು. ಹೀಗಿರುವಾಗ ಕೇಂದ್ರ ಸರ್ಕಾರದ ಸಮಾನವಾಗಿ ವೇತನ ಹಾಗೂ ಪಿಂಚಣಿಯನ್ನು ಕೂಡ DAಯನ್ನು ಕೂಡ ನಮಗೂ ಕೂಡ ನೀಡ್ರಿ ಅನ್ನುವಂಥ ಒಂದು ಬೇಡಿಕೆ ರಾಜ್ಯ ಸರ್ಕಾರದ ಸಮಸ್ತ ನೌಕರರದ್ದು ಆಗಿರ್ತಕ್ಕಂಥದ್ದು ಸಮಯೋಚಿತ ಮತ್ತು ಅದು ಯೋಗ್ಯವಾಗಿರ್ತಕ್ಕಂಥದ್ದು. ಹಾಗಿರುವಾಗ ರಾಜ್ಯ ಸರ್ಕಾರದ ನೌಕರರು ಹಾಗೂ ಪಿಂಚಣಿದಾರರ ಒಂದು ಹಿತದೃಷ್ಟಿಯಿಂದ ಈ ಒಂದು ಯೋಜನೆಯನ್ನು ಹಾಗೂ DAಯನ್ನು ಹಾಗೂ ಹೆಚ್ಚುವರಿ ವೇತನವನ್ನು ನೀಡುವುದು ಸರ್ಕಾರಗಳ ಒಂದು ಆದ್ಯ ಕರ್ತವ್ಯ ಅನ್ನುವಂಥ ಭಾವನೆಯೂ ಕೂಡ ನನ್ನದು. ಹಾಗಿರುವಾಗ ಕೇಂದ್ರ ಸರ್ಕಾರದ ಸ್ಯಾಲ್ರಿ ಅಂದ್ರೆ ಸಂಬಳ ಮತ್ತು DAಗಾಗಿ ಪಿಂಚಣಿದಾರರಿಗೂ ಮತ್ತು ಕೇಂದ್ರ ಸರ್ಕಾರದ ನೌಕರರಿಗೂ ಕೂಡ AICPI ಅಂಕಿ ಅಂಶಗಳ ಪ್ರಕಾರ ಈಗ ಮೂಲ ವೇತನ 18,000 ತೆಗೆದುಕೊಳ್ತಿರ್ತಕ್ಕಂಥ ನೌಕರರಿಗೆ ಇನ್ನು ಮೇಲೆ 35,400 ರೂಪಾಯಿಗಳು 35,400 ರೂಪಾಯಿಗಳು ಹೆಚ್ಚುವರಿಯಾಗಿ ಸಿಗುವಂಥ ಎಲ್ಲ ಸ್ಪಷ್ಟ ಸೂಚನೆಗಳು ಕೂಡ ಕಂಡು ಬರ್ತಾ ಇವೆ. ಹಾಗಿದ್ದಾಗ ಈಗ ಮತ್ತೆ 3% ಅಂದರೆ ಈಗಾಗಲೇ ಕೇಂದ್ರ ಸರ್ಕಾರದ ನೌಕರರಿಗೆ ಪಿಂಚಣಿದಾರರಿಗೆ DA 3% 60% ಇದೆ. ಅದನ್ನು ಹೆಚ್ಚುವರಿಯಾಗಿ ಇನ್ನೂ 3% ಏರಿಸುವಂಥ ಎಲ್ಲ ಲಕ್ಷಣಗಳು ಕೂಡ ಇವೆ.
ಈಗಾಗಲೇ ಆ ಒಂದು ಪ್ರಸ್ತಾವನೆಯನ್ನು ನೌಕರರ ಸಂಘದವರು ಕೇಂದ್ರ ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ತಿಳಿಯಪಡಿಸ್ತಾ ಇದ್ದೇನೆ. ಹಾಗಿರುವಾಗ ಈ ಒಂದು ವೇತನದಿಂದ ಬಹುತೇಕ ಎಲ್ಲ ಸರ್ಕಾರಿ ನೌಕರರಿಗೆ ಅಂದರೆ 50.4 ಲಕ್ಷ ನೌಕರರಿಗೆ ಈ ಒಂದು ಯೋಜನೆಯ ಒಂದು ಲಾಭ ಸಿಗುವಂಥ ಎಲ್ಲ ಸೂಚನೆಗಳು ಕೂಡ ಕಂಡು ಬರ್ತಾ ಇವೆ. ಆಮೇಲೆ 69 ಲಕ್ಷ ನೌಕರರಿಗೂ ಕೂಡ ಈ ಒಂದು ಸಂಬಳದ ಹಾಗೂ DAಯ ಒಂದು ಶುಭದಾಯಕ ಸೂಚನೆಗಳು ಕೂಡ ಕಂಡು ಬರ್ತಾ ಇರೋದು ಕೂಡ ಸತ್ಯವಾಗಿರ್ತಕ್ಕಂಥದ್ದು. ಹಾಗಿರುವಾಗ ಈ ಕೇಂದ್ರ ಸರ್ಕಾರದ ನೌಕರರು ಹಾಗೂ ಪಿಂಚಣಿದಾರರಿಗೆ ಸಿಗುತ್ತಿರ್ತಕ್ಕಂಥ ಈ ಒಂದು ಹೆಚ್ಚುವರಿ ಸಂಬಳ DAಗಳನ್ನು 7ನೇ ವೇತನದ ಆಯೋಗದ ವರದಿಯಂತೆ ಅದು 7ನೇ ವೇತನದಲ್ಲೇ ಸೇರ್ಪಡೆಯಾಗುವಂಥ ಎಲ್ಲ ಸ್ಪಷ್ಟ ಸೂಚನೆಗಳು ಕೂಡ ಕಂಡು ಬರ್ತಾ ಇವೆ. ಮುಂದೆ 8ನೇ ವೇತನ ಆಯೋಗವನ್ನು ಕೇಂದ್ರ ಸರ್ಕಾರ ರಚನೆ ಮಾಡಿದಾಗ ಆ ಒಂದು ಲಾಭ ಇನ್ನೂ ಜಾಸ್ತಿಯಾಗುವಂಥ ಸ್ಪಷ್ಟ ಸೂಚನೆಗಳು ಕೂಡ ಈಗ ನಮಗೆ ಲಭ್ಯವಾಗ್ತಾ ಇರೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಪಡಿಸ್ತಾ ಇದ್ದೇನೆ. ಹಾಗಿದ್ದರೆ ಇನ್ಮೇಲೆ ಕೇಂದ್ರ ಸರ್ಕಾರದ ನೌಕರರ ಸರಿ ಸಮಾನವಾಗಿ ರಾಜ್ಯ ಸರ್ಕಾರದ ನೌಕರರಿಗೂ ಕೂಡ ಸಂಬಳ DA ಹಾಗೂ ಇನ್ನಿತರ ಎಲ್ಲ ವ್ಯವಸ್ಥೆಯು ಕೂಡ ಆಗಬೇಕು. ಅವರ ಒಂದು ಜೀವನದ ಮಟ್ಟವನ್ನು ನಾವು ಸುಧಾರಣೆ ಮಾಡಬೇಕಾದರೆ ಈ ಒಂದು ವಿಷಯವನ್ನು ಸರ್ಕಾರ ತನ್ನ ಗಮನದಲ್ಲಿ ಇಟ್ಕೊಂಡು ರಾಜ್ಯ ಸರ್ಕಾರಿ ನೌಕರರು ಕೂಡ ನೌಕರಿ ಮಾಡುವವರೇ, ಅವರು ಕೂಡ ಸಮಾಜದ ಸೇವೆಯಲ್ಲಿ ತೊಡಗಿರತಕ್ಕಂಥವರೇ, ಅವರು ಕೂಡ ಸಾಮಾನ್ಯನ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು, ಜೊತೆಗೆ ಸರ್ಕಾರದ ಜೊತೆಗೂ ಕೂಡ ಅವರು ತಮ್ಮನ್ನು ಗುರುತಿಸಿಕೊಂಡವರು. ಅಂದರೆ ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸರ್ಕಾರಕ್ಕೂ ಮತ್ತು ಸಾಮಾನ್ಯರಿಗೂ ಸೇತುವೆಯಾಗಿ ನಿಂತಿರ್ತಕ್ಕಂಥ ನೌಕರರಿಗೆ ಯಾವುದೇ ಥರದ ಒಂದು ಭಿನ್ನಾಭಿಪ್ರಾಯವಿಲ್ಲದೆ ಅವರಿಗೆ DA ಹಾಗೂ ಸಂಬಳವನ್ನು ಹಾಗೂ ಇನ್ನಿತರ ಎಲ್ಲ ಬರ್ತಿರ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ರಾಜ್ಯ ಸರ್ಕಾರವೂ ಕೂಡ ಮಾಡಲಿ. ರಾಜ್ಯ ಸರ್ಕಾರಿ ನೌಕರರ ಜೀವನವೂ ಕೂಡ ಎತ್ತರದ ಮಟ್ಟದಲ್ಲಿ ನಡೆಸುವಂತಾಗಲಿ ಅನ್ನುವಂಥ ಸಂದೇಶದೊಂದಿಗೆ ಬೆಂಕಿ ಬಿರುಗಾಳಿ ಇದು ನಿಮ್ಮೆಲ್ಲರ ಚಾನಲ್ಲು, ನಾಡಿನ ಸಮಸ್ತ ನಾಡಿನ ಚಾನಲ್ಲು. ಈ ಚಾನಲ್ನಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯೂ ಕೂಡ ಸಾಕ್ಷಿ. ಆದ್ದರಿಂದ ಇಲ್ಲಿಯವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ರತಿಯೊಬ್ಬರೂ ಕೂಡ ಬೆಂಕಿ ಬಿರುಗಾಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ನನ್ನ ಜೊತೆಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ನಾಳಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನನ್ನ ನಮಸ್ಕಾರ.